ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ರಿಗೂ ಹ್ಯಾಪಿ ಯುಗಾದಿ. ಇವತ್ತು ಒಂದು ಇಂಪಾರ್ಟೆಂಟ್ ನೋಟಿಸ್ನ ಡಿಸ್ಕಸ್ ಮಾಡೋದು ಬಂದಿದ್ದೀನಿ. ಸೊ ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದರೆ, ಆಲ್ರೆಡಿ ಒಂದಷ್ಟು ಎಕ್ಸಾಮ್ಗಳಿಗೆ SSC ಕೇಂದ್ರ ಸರ್ಕಾರದಿಂದ ಎಕ್ಸಾಮ್ ಡೇಟ್ನ ಅನೌನ್ಸ್ಮೆಂಟ್ ಕೊಟ್ಟಿದ್ದರು. ಸೊ ಇವಾಗ ಏನಾಗಿದೆಯಪ್ಪ ಅಂತಂದರೆ ಅದನ್ನೆಲ್ಲ ರೀಸ್ಕೆಡ್ಯೂಲ್ನ ಮಾಡಿದ್ದಾರೆ. ಸೊ ರೀಸ್ಕೆಡ್ಯೂಲ್ ಯಾಕೆ ಅಂತಂದರೆ, ಒಂದು ಏಪ್ರಿಲ್ ಈ ಮಂತ್ 19th ಮತ್ತು ಜೂನ್ 1 ಕೂಡ ಲೋಕಸಭಾ ಚುನಾವಣೆ ಇರುತ್ತೆ. ಅಂದರೆ ಲೋಕಸಭಾ ಎಲೆಕ್ಷನ್ ನಡೀತಾ ಇರುತ್ತೆ. ಅದ್ರ ಕೌಂಟಿಂಗ್ ಬಂದು ಜೂನ್ 4 ಕೂಡ ನಡೆಯೋದ್ರಿಂದ ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮಿನೇಷನ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಆಲ್ರೆಡಿ ಕೊಟ್ಟಿದ್ದಂಥ ಡೇಟ್ಗಳನ್ನ ರೀಸ್ಕೆಡ್ಯೂಲನ್ನು ಕೊಟ್ಟಿದ್ದಾರೆ. ಸೊ ಆ ರಿವೈಸ್ ಡೇಟ್ ಏನೇನಿದೆ ಅಂತ ಹೇಳಿ ಮತ್ತು ಯಾವ ಎಕ್ಸಾಮ್ಗೆ ಅಂತೇಳಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಜೂನಿಯರ್ ಇಂಜಿನಿಯರಿಂಗಲ್ಲಿ ಪೇಪರ್ 1ನಲ್ಲಿ ಏನತ್ತಪ್ಪ ಅಂತಂದರೆ 4th and 5th and 6th ಜೂನ್ 2024ನಲ್ಲಿತ್ತು. ಸೊ ಇದೇನಾಗಿದೆಯಪ್ಪ ಅಂತಂದರೆ ಇವಾಗ 5th, 6th, 7th and ಜೂನ್ 2024 ಕೂಡ ಇದು ಎಕ್ಸ್ಟೆಂಡ್ ಆಗಿದೆ. ಸೊ ಏನಿಲ್ಲ, 1 ಡೇ ಅಷ್ಟೇ ಎಕ್ಸ್ಟೆಂಡ್ ಆಗಿರೋದು. ಆ್ಯಂಡ್ ಸೆಕೆಂಡ್ ಒನ್ ನೋಡೋದಾಯಿತು ಅಂತಂದರೆ, ಸೆಕೆಂಡ್ ಒನ್ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಫೇಸ್ 12th 2024. ಈ ಒಂದು ಎಕ್ಸಾಮ್ ಪೇಪರ್ 1 ಏನಿತ್ತಪ್ಪ ಅಂತಂದರೆ 6th, 7th, 8th ಮೇ 2024ನಲ್ಲಿತ್ತು. ಇವಾಗ ಇದೇನಾಗಿದೆ ಅಂತಂದರೆ 24th, 25th, 26th ಜೂನ್ 2024ಗೆ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಥರ್ಡ್ ಒನ್ ನೋಡೋದಾಯಿತು ಅಂತಂದರೆ, ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024 ಪೇಪರ್ 1 ಎಕ್ಸಾಮಿನೇಷನ್. ಪೇಪರ್ 1 ಎಕ್ಸಾಮಿನೇಷನ್ ಬಂದು 9th, 10th, 13th ಮೇ 2024ನಲ್ಲಿ ಇತ್ತು. ಇವಾಗ ಇದು 27th, 28th, 29 ಆ್ಯಂಡ್ ಜೂನ್ 2024ಗೆ ಇದು ಎಕ್ಸ್ಟೆಂಡ್ ಆಗಿರುವಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಫೋರ್ತ್ ಒನ್ ನೋಡೋದಾಯಿತು ಅಂತಂದರೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಇದು 10+2 ಲೆವೆಲ್ ಎಕ್ಸಾಮಿನೇಷನ್ ಆಗಿತ್ತು. ಸೊ ಇದನ್ನು ಪೇಪರ್ 1ನಲ್ಲಿ ಇನ್ನೂ ಏನೂ ಹೇಳಿರಲಿಲ್ಲ, ಅವರು ಯಾವುದೇ ರೀತಿಯಂಥ ಡೇಟ್ ಕೊಟ್ಟಿರಲಿಲ್ಲ. ಸೊ ಇವಾಗ ಆ ಡೇಟ್ ಏನಾಗಿದೆಯಪ್ಪ ಅಂತಂದರೆ 1st, 2nd, 3rd, 4th, 5th, 8th, 9th, 10th, 11th, 12th ಜುಲೈ 2024 ಕೂಡ ಈ ಒಂದು ಡೇಟ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಎಕ್ಸಾಮ್ಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ, ಸೊ ಇವಾಗ ಎಕ್ಸಾಮ್ ಡೇಟ್ ಕನ್ಫರ್ಮ್ ಆಗಿದೆ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಾಯಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.